ವೆಸ್ಟರ್ನ್ ಐಯಿಂದ ನಾವು ಇಂಡಿಯನ್ ಫಿಲಾಸಫಿ ನೀವು ಅರ್ಥ ಮಾಡ್ಕೊಳಕ್ಕೆ ಹೋಗ್ತೀನಿ ಅಂದರೆ ಏನಂದ್ರೆ ಏನೂ ಅರ್ಥ ಆಗಲ್ಲ. ಈಗ ನೋಡಿ, ಈಗ ನಾವು ಆ್ಯಕ್ಷನ್ಗಿಂತ ಭಾವನೆಗಳಿಗೆ ತುಂಬ ಬೆಲೆ ಕೊಟ್ಟಿದ್ದೀವಿ. ನಾವು ಕರ್ಮ ಏನು ಮಾಡ್ತೀವಲ್ಲ, ಕರ್ಮ ಒಂದಕ್ಕೆ ಅಲ್ಲ, ನಮ್ಮ ಭಾವನೆಗಳು ಸಹ ತುಂಬ ಮ್ಯಾಟರ್ ಆಗುತ್ತೆ. ಉದಾಹರಣೆಗೆ ಈಗ ದಕ್ಷಿಣೆ ಕೊಡೋದು ಅಂತ ಹೇಳ್ತೀವಿ. ದಕ್ಷಿಣೆ ಕೊಡೋದು, ದಾನ ಕೊಡೋದು, ಎರಡೂ ಕೊಡೋದೆ. ಆ್ಯಕ್ಷನ್ನು ಒಬ್ರು ಕೊಡ್ತೀವಿ, ಇನ್ನೊಬ್ರು ಈಸ್ಕೊಳ್ತಾರೆ ಅಷ್ಟೇ. ಆದರೆ ದಕ್ಷಿಣೆ ಕೊಟ್ಟಾಗ ನಾನು ಕಾಲಿಗೆ ಬೀಳ್ತೀನಿ, ದಾನ ಕೊಟ್ಟಾಗ ಈಸ್ಕೊಂಡು ಅವ್ನು ಕಾಲಿಗೆ ಬೀಳ್ತಾನೆ. ಹಾಗೆ ದಕ್ಷಿಣೆ ಸಾಧಾರಣವಾಗಿ ಯಾರಿಗೆ ಕೊಡೋದು? ಗುರುಗಳಿಗೆ ಗುರು ದಕ್ಷಿಣೆ, ಪುರೋಹಿತರಿಗೆ ಇರೋ ದಕ್ಷಿಣೆಯನ್ನು ಕೊಡ್ತೀವಿ. ದಾನ ಯಾರಿಗೆ ಕೊಡುವಂಥದ್ದು? ನಮಗಿಂತ ಸ್ವಲ್ಪ ಕಷ್ಟದಲ್ಲಿರುವಂಥವ್ರಿಗೆ, ನಮಗಿಂತ ಸ್ವಲ್ಪ ಅವ್ರಿಗೆ ದಾನವನ್ನು ಕೊಡ್ತೀವಿ. ದಕ್ಷಿಣೆ ಕೊಡಬೇಕಾದ್ರೆ ನಮ್ಮ ಮನಸ್ಥಿತಿ ಏನಿರುತ್ತೆ ಅಂದರೆ, ಮನಸ್ಥಿತಿ ಮತ್ತು ಇರುವಂತಹ ಭಾವನೆ ಏನಂದರೆ, ದಕ್ಷಿಣೆ ಕೊಟ್ಟಾಗ ನಮ್ಮಲ್ಲಿಂದ ಪಾಪಗಳನ್ನು ಆತ ತೆಗೆದುಕೊಂಡು ಅಂತ ಒಂದು ಗುರು ಆಗಿರಲಿ ಅಥವಾ ಪುರೋಹಿತರಾಗಲಿ ಯಾರಾಗಲಿ ಅವ್ರು ತೊಗೊಂಡು ಅವರನ್ನು ನಿವಾರಿಸ್ತಾ ಇದ್ದಾರೆ ಅಂತ. ಅದಕ್ಕೆ ನಾವೇನು ಮಾಡ್ತೀವಿ, ನಾವೇ ಕೊಟ್ಟು ನಾವೇ ಕಾಲಿಗೆ ಬೀಳ್ತೀವಿ. ಸೊ ಇದು ದಕ್ಷಿಣೆ ಕೊಡಬೇಕಂದ್ರೆ ಇರುವಂಥದ್ದು. ದಾನ ಕೊಡಬೇಕಂದ್ರೆ ನಾನು ಕೊಡೋದ್ರಿಂದ ಅವ್ರಿಗೆ ಒಳ್ಳೆಯದಾಗಿ ಅದರಿಂದ ನನಗೆ ಪುಣ್ಯ ಸಂಪಾದನೆ ಆಗುವಂತೆ ಅಂತ ದಾನ ಕೊಡುವಂಥದ್ದು. ದಕ್ಷಿಣೆಗೂ ದಾನಕ್ಕೂ ವ್ಯತ್ಯಾಸ ಇದೆ. ಇಲ್ಲಿ ಬರೀ ಭಾವನೆಗಳು ತುಂಬ ಮುಖ್ಯ ಆಗುತ್ತೆ. ಸೊ ಎಷ್ಟು ನಾವು ಭಾವನೆಯಿಂದ ಇದು ಮಾಡ್ತೀವಿ. ಮತ್ತು ಇದು ವೆಸ್ಟರ್ನ್ ಐಯಲ್ಲಿ ನೋಡಿದ್ರೆ ಕೊಟ್ಟರು ಈಸ್ಕೊಂಡ್ರು ಅಷ್ಟೇ, ಅವ್ರಿಗೆ ಆ ಭಾವನೆಗಳದ್ದು ಅಷ್ಟೊಂದು ಇದು ಗೊತ್ತಾಗಲ್ಲ. ಸೊ ಇನ್ ದ ಸೇಮ್ ವೇ ಎಷ್ಟು